ನೆನಪಿನ ದೋಣಿಯಲ್ಲಿ ಭಾಗ 5 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ಖಂಡಿತ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ ಮತ್ತು ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಕೂಡ ಮಾಡುತ್ತೇನೆ. ಹಾಗಾಗಿ ನೀವು ಅಲ್ಲಿಂದಲೂ ಹೋಗಿ ನೋಡಬಹುದು. ದೀಪಕ್ ಗೌಡ ಅವರ ಹಣೆಗೊಂದು ಮುತ್ತು ಕೊಟ್ಟು ಶ್ರೀರಾಧಾ ಸ್ನಾನ ಮಾಡಲು ಹೋದಳು. ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಾಗ ಅವಳ ಕಣ್ಣು ತನ್ನ ಕತ್ತಿನ ಕಡೆಗೆ ಹೋಯಿತು. ಗಾಢ ನೀಲಿ ಬಣ್ಣದ ಗುರುತುಗಳು ಹಲವು ಕಡೆ ಮೂಡಿದ್ದವು. ಅವಳು ಮುಗುಳ್ನಗುತ್ತಾ ಅವುಗಳನ್ನು ಮುಟ್ಟಿದಳು. ದೀಪಕ್ ಗೌಡ ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡಾಗ ತನ್ನ ತುಟಿಗಳ ಅವಳನ್ನು ಸ್ಪರ್ಶಿಸಿದಾಗ ಅವಳು ತನ್ನನ್ನು ತಾನು ಪರಿಪೂರ್ಣ ಎಂದುಕೊಳ್ಳುತ್ತಾಳೆ. ಅವನೆಡೆಗೆ ಹೆಜ್ಜೆಗಳು ನಿಧಾನವಾಗಿ ಇಡುತ್ತಿದ್ದರು. ಶ್ರೀರಾಧಳಿಗೆ ಯಾವುದೇ ದೂರಿರಲಿಲ್ಲ. ಅವಳ ಪ್ರೀತಿಯ ಎಲ್ಲ ಮಾತುಗಳಿಗಿಂತ ಮಿಗಿಲಾದದ್ದು, ತನ್ನಲ್ಲೇ ಸಂಪೂರ್ಣವಾದದ್ದು. ಸ್ನಾನ ಮುಗಿಸಿ ಶ್ರೀರಾಧಾ ಕೆಳಗೆ ಹೋದಳು. ಇಂದು ತುಂಬ ದಿನಗಳ ನಂತರ ಸ್ನೇಹ ಅತ್ತೆ ಬಂದಿದ್ದರು. ಅವಳು ನೀಲಾ ಬಳಿ ಕುಳಿತು ಏನೋ ಮಾತನಾಡುತ್ತಿದ್ದಳು. ಶ್ರೀರಾಧಾ ಅವಳ ಕಾಲಿಗೆ ಬೀಳಲು ಹೋಗಿದ್ದಳು. ಅವಳು ಏನೂ ಮಾತನಾಡಲಿಲ್ಲ. ಇಲ್ಲಿ ಬಾ, ನೋಡು, ಆದರ್ಶ್ ಮತ್ತು ನಾನು ಸುತ್ತಾಡಲು ಪ್ಲಾನ್ ಮಾಡುತ್ತಿದ್ದೇವೆ. ನೀನು ಬಾ ಮತ್ತು ಚಾರು ಪಿಹು ಇಬ್ಬರನ್ನ ಕರೆದು ಬಿಡು ಎಂದು ಪ್ರಕೃತಿ ಅವಳನ್ನು ನೋಡುತ್ತಾ ಹೇಳಿದಳು. ಅವಳು ಅವರ ಬಳಿ ಹೋದಳು. ನೀಲಾ ಸ್ನೇಹಾಗೆ ಕೋಣೆಗೆ ಬರುವಂತೆ ಕಣ್ಣಲ್ಲಿ ಸನ್ನೆ ಮಾಡಿದಳು. ಏನು ಮಾಡಬೇಕು ಅತ್ತಿಗೆ? ನೀವು ನೋಡುತ್ತಿದ್ದೀರಲ್ಲವೇ, ಕೆಲವು ದಿನಗಳಿಂದ ದೊಡ್ಡವರ ನಡವಳಿಕೆ ಬದಲಾದಂತೆ ಕಾಣುತ್ತಿಲ್ಲ. ಸ್ನೇಹ ಕೋಣೆಗೆ ಬರುತ್ತಿದ್ದಂತೆಯೇ ಹೇಳಿದಳು. ನೋಡುತ್ತಿದ್ದೇನೆ ಸ್ನೇಹ, ಇಷ್ಟು ವರ್ಷ ನಾನು ನನ್ನ ಮಗನಿಗಾಗಿ ಸಾಮ್ರಾಜ್ಯವನ್ನು ಕಟ್ಟಿದ್ದೆ. ಅಷ್ಟು ಸುಲಭವಾಗಿ ದೊಡ್ಡವರು ಬದಲಾಗಲು ಸಾಧ್ಯವಿಲ್ಲ. ಹೀಗೆಯೇ ದೀಪಕ್ ಗೌಡನ ತಾಯಿ ಮತ್ತು ತಂದೆ ತಮ್ಮ ಒಳ್ಳೆಯ ಕೆಲಸಗಳಿಂದ ತಮ್ಮದೇ ಆದ ಸ್ಥಾನ ಗಳಿಸಿದ್ದರು. ಅದರಲ್ಲಿ ನಾವು ಇರಲೇ ಇಲ್ಲ. ಸರಿ, ಅವರನ್ನು ಆ ಭಗವಂತನೇ ಕರೆಸಿಕೊಂಡು ಬಿಟ್ಟ. ಆದರೆ ದೀಪಕ್ ಗೌಡನಿಗಾಗಿ ದೊಡ್ಡವರ ಮುಂದೆ ನಾವು ಎಷ್ಟು ಚೆನ್ನಾಗಿ ಅವನ ಕೆಲಸಗಳನ್ನು ತಪ್ಪು ದಾರಿಯಲ್ಲಿ ಬಿಂಬಿಸಿ ಯಾವ ರೀತಿ ಅವರ ಮನಸ್ಸನ್ನು ಬದಲಾಯಿಸಿದ್ದೆವು, ಅದೆಲ್ಲವೂ ಈ ಶ್ರೀರಾಧಾಳಿಂದ ಹಾಳಾಗುತ್ತಿದೆ. ನಿನಗೆ ನೆನಪಿದೆಯಲ್ಲ ಸ್ನೇಹ, ನಿಹಾಲ್ ಮತ್ತು ಅವನ ಹೆಂಡತಿಯ ಸಾವಿನ ಕಥೆಯಲ್ಲಿ ನಾವು ಹೇಗೆ ದೀಪಕ್ ಗೌಡನನ್ನು ದಾಳವಾಗಿ ಬಳಸಿಕೊಂಡಿದ್ದೆವು ಎಂದು. ಒಂದು ವೇಳೆ ಆ ಕೊಳಕು ದೊಡ್ಡವರ ಮನಸ್ಸಿನಿಂದ ತೊಳೆದು ಹೋದರೆ ಎಲ್ಲವೂ ಮುಗಿದಂತೆ ತಿಳಿ. ದೀಪಕ್ ಗೌಡನ ಬುದ್ಧಿವಂತಿಕೆಯ ಮಿತಿ ನಿನಗೆ ಗೊತ್ತಿದೆ ಅತ್ತಿಗೆ, ಚೆನ್ನಾಗಿ ಗೊತ್ತಿದೆ. ಯಾವುದೇ ಬಿಸ್ನೆಸ್ ಅನ್ನಾದರೂ ಅವನು ನಿಮಿಷಗಳಲ್ಲಿ ತನ್ನ ವಶಕ್ಕೆ ಪಡೆದುಕೊಳ್ಳಬಲ್ಲ. ಸ್ನೇಹ ಏನೇನೋ ಯೋಚಿಸುತ್ತಾ ಹೇಳಿದಳು. ಏನಾದರೂ ಯೋಚಿಸಿದ್ದೀಯಾ? ನೀಲಾ ತಿರುಗಿ ಕೇಳಿದಳು. ಮೊದಲು ಶ್ರೀರಾಧಾಳನ್ನು ದುರ್ಬಲಗೊಳಿಸೋಣ ಸ್ನೇಹ ಎಂದಳು. ಅವಳು ಹಾಗೆ ದುರ್ಬಲಗೊಳಿಸುತ್ತಾಳೆ ಎಂದು ನಿನಗೆ ಅನಿಸುತ್ತದೆಯಾ? ಅಂದು ಅವಳ ಕಣ್ಣಲ್ಲಿದ್ದ ಕೋಪ ಜ್ವಾಲೆಯನ್ನು ನೋಡಿದ್ದೀಯಲ್ಲ, ಒಂದು ಬಾರಿ ಮಾಡಿ ನೋಡೋಣ. ಆಗದಿದ್ದರೆ ಮತ್ತೊಂದು ಪ್ಲಾನ್ ಕೂಡ ಯೋಚಿಸಿದ್ದೇನೆ, ಸ್ನೇಹ ಹೇಳಿದಳು. ಸರಿ, ಪ್ಲಾನ್ ಏನು? ನಿಮಗೆ ನೆನಪಿದೆಯಾ, ಆರ್ಯಮಾ ಅಣ್ಣನ ಸ್ನೇಹಿತನ ಮಗಳು. ಹೌದು, ಅವಳು ದೀಪಕ್ ಗೌಡನನ್ನು ಮದುವೆಯಾಗಲು ಬಯಸಿದ್ದಳು. ಅದಕ್ಕೆ ಈಗ ಅವಳ ಹತ್ತಿರ ನಾನು ಮಾತನಾಡುತ್ತೇನೆ. ನೀವು ಹೇಗಾದರೂ ಮಾಡಿ ನಿಮ್ಮ ಸಮಾಜ ಸೇವಕಿ ಗೆಳತಿ ಅನುಭವಾಳಿಗೆ ದೀಪಕ್ ಗೌಡನ ಬಗ್ಗೆ ಹೇಳಿ. ಅವಳಿಗಿರುವ ಏನೋ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ದೀಪಕ್ ಗೌಡನ ಜೊತೆ ಅವಳ ಮೀಟಿಂಗನ್ನು ಹೋಟೆಲ್ ಮೂನ್ಲೈಟಲ್ಲಿ ಫಿಕ್ಸ್ ಮಾಡಿಸಿ. ನಾಡತ್ತರೊಳಗೆ ಮೂನ್ಲೈಟಲ್ಲಿ ಹೇಗಾದರೂ ಮಾಡಿ ದೀಪಕ್ ಗೌಡನ ಅಪಾಯಿಂಟ್ಮೆಂಟ್ ಪಡೆಯಲು ಹೇಳಿ. ಸರಿ, ನಾನು ಇಂದೇ ಹೇಳಿಬಿಡುತ್ತೇನೆ. ಇತ್ತ ಎಲ್ಲರೂ ಹೊರಗಡೆ ಹರಟೆಯಲ್ಲಿ ಬ್ಯುಸಿಯಾಗಿದ್ದರು. ನೀಲುಗೆ ಫೋನ್ ಮಾಡಿಬಿಡು, ಪ್ರಕೃತಿ ಹೇಳಿದಳು. ಇದನ್ನು ಕೇಳಿ ಆದರ್ಶ್ ಖುಷಿಯಾದನು. ಅದನ್ನು ಗಮನಿಸಿದ ಶ್ರೀರಾಧಾ ಸರಿ ಅಕ್ಕ, ಹೇಳುತ್ತೇನೆ ಎಂದಳು. ನಂತರ ತುಂಟತನದಿಂದ ಚಾರುಗಳನ್ನು ನೋಡುತ್ತಾ ಪರಮಣ್ಣನನ್ನು ಕರೆಯಲೇವೇ ಎಂದಳು. ಚಾರು ನಾಚಿ ನೀರಾದಳು. ಅಷ್ಟರಲ್ಲೇ ಒಂದು ಜೋರಾದ ಧ್ವನಿ ಕೇಳಿಸಿತು. ಶ್ರೀ ಧ್ವನಿ ಕೇಳಿ ಪಾರ್ವತಮ್ಮನವರು ತಮ್ಮ ಕೋಣೆಯಿಂದ ಹೊರಬಂದರು. ಶ್ರೀ ಮಗಳೇ, ದೀಪಕ್ ಗೌಡ ಯಾಕೆ ಹೀಗೆ ಕೂಗಾಡುತ್ತಿದ್ದಾನೆ? ಗೊತ್ತಿಲ್ಲ ದೊಡ್ಡಮ್ಮ, ದಿನ ನಾನು ಎಬ್ಬಿಸುತ್ತಿದ್ದಾಗ ಹೇಳುತ್ತಾರೆ. ಇಂದು ಏನಾಯಿತೋ ಗೊತ್ತಿಲ್ಲ, ತಾವೇ ಎದ್ದು ಕೂಗಾಡಲು ಶುರು ಮಾಡಿದ್ದಾರೆ. ಅವಳ ಈ ಮಾತನ್ನು ಕೇಳಿ ಹಿಂದೆ ಕುಳಿತಿದ್ದವರೆಲ್ಲರೂ ರೇಗಿಸಲು ಶುರು ಮಾಡಿದರು. ಓ ಅತ್ತಿಗೆ, ಹಾಗಾದರೆ ನೀವು ನನ್ನ ಅಣ್ಣನನ್ನು ಎಬ್ಬಿಸುತ್ತೀರಾ? ಚಾರು ಅವಳ ಕತ್ತಿಗೆ ಕೈ ಹಾಕುತ್ತಾ ಕೇಳಿದಳು. ತಕ್ಷಣ ಪಿಯು ಧ್ವನಿಗೂಡಿಸುತ್ತಾ, ಪ್ರೀತಿಯಿಂದ ಕೇಳಿಸಿಕೊಳ್ಳುತ್ತಿದ್ದೀರಾ? ದಯವಿಟ್ಟು ಹೇಳಿ. ಶುಭೋದಯವಾಗಿದೆ. ಸೂರ್ಯದೇವ ದರ್ಶನ ಕೊಟ್ಟಿದ್ದಾರೆ, ಪ್ರೀತಿಯ ಪತಿರಾಯರೇ ಎಂದು ಅವಳು ಶುದ್ಧ ಭಾಷೆಯಲ್ಲಿ ಹೇಳುವುದನ್ನು ಕೇಳಿ ಎಲ್ಲರೂ ನಗಲು ತೊಡಗಿದರು. ಹೌದು ಶ್ರೀ, ಈಗ ಹೇಳಿಬಿಡು, ಮೈದುನರನ್ನು ಹೇಗೆ ಎಬ್ಬಿಸುತ್ತೀಯಾ? ಪ್ರಕೃತಿ ಮಜಾ ತೆಗೆದುಕೊಳ್ಳುತ್ತಾ ಕೇಳಿದಳು. ಅವಳು ಏನಾದರೂ ಉತ್ತರಿಸುವ ಮುನ್ನವೇ ಅಲ್ಲಿಯವರೆಗೂ ನಗುತ್ತಿದ್ದ ಆದರ್ಶ್ ತಕ್ಷಣ ಸುಮ್ಮನಾಗಿ ಅತ್ತಿಗೆ ಹಿಂದೆ ನೋಡಿ ಎಂದನು. ಎಲ್ಲರೂ ತಕ್ಷಣ ಸುಮ್ಮನಾದರು, ಏಕೆಂದರೆ ದೀಪಕ್ ಗೌಡ ಮೆಟ್ಟಿಲುಗಳ ಮೇಲೆ
ಮೇಲಕ್ಕೆ ಬಂದು ಅವರ ಎಲ್ಲ ಹರಟೆಗಳನ್ನು ಕೇಳಿಸಿಕೊಂಡಿದ್ದನು. ಏನಾಯಿತು? ನಗುವುದು ಯಾಕೆ ನಿಂತಿ ಹೋಯಿತು? ದೀಪಕ್ ಕಣ್ಣು ಕಿರುತುಗೊಳಿಸಿ ಕೋಪದಿಂದ ನೋಡುತ್ತಾ ಹೇಳಿದನು, ನೀನು ಸುಮ್ಮನಿರೋ ಆದರ್ಶ್, ನಿನ್ನನ್ನು ನಾನು ಆಮೇಲೆ ನೋಡಿಕೊಳ್ಳುತ್ತೇನೆ. ನಿನಗೆ ನನ್ನ ಕಾಲೇಜಿನ ಸೆಮಿಸ್ಟರ್ ರಿಪೋರ್ಟ್ ಮೇಲೆ ನನ್ನ ಸಹಿ ಬೇಕಲ್ಲವೇ? ಬರಲಿ ತೆಗೆದುಕೊಳ್ಳೋಕ್ಕೆ. ಮತ್ತು ನೀವಿಬ್ಬರು ಚಾರು ಪಿಹು, ಮುಂದಿನ ಬಾರಿ ನನ್ನ ಕಾರ್ಗೆ ಕೈ ಹಾಕಿದರೆ ನೆನಪಿಟ್ಟುಕೊಳ್ಳಿ. ಮತ್ತು ಅಕ್ಕ, ನೀವು ಪ್ರಕೃತಿ ಗಾಬರಿಯಿಂದ ತನ್ನ ಹೆಸರು ಕೇಳಿ ದೀಪಕ್ ಗೌಡನ ಕಡೆ ನೋಡಿದಳು. ನಿಮ್ಮ ಶಾಪಿಂಗ್ ಲಿಸ್ಟ್ 1 ವರ್ಷದ್ದು ಒಂದೇ ದಿನದಲ್ಲಿ ಮುಗಿದು ಹೋಗಿತ್ತಲ್ಲ, ಅದರ ಬಗ್ಗೆ ಏನಾದರೂ ಹೇಳುವುದಿದೆಯೇ? ಪ್ರಕೃತಿ ಬೇಡ ಎಂದು ಬೇಗನೆ ತಲೆ ಆಡಿಸಿದಳು. ಎಲ್ಲರೂ ಸುಮ್ಮನಾದರು. ಆದರ್ಶ್ ಮೆಲ್ಲನೆ ಚಾರುಳ ಕಿವಿಯಲ್ಲಿ, ಇವರಿಗೆ ಎಲ್ಲವೂ ಹೇಗೆ ಗೊತ್ತಾಗಿ ಬಿಡುತ್ತದೆ ಎಂದನು. ಅದಕ್ಕೆ ಅವರು, ದೀಪಕ್ ಗೌಡ ಅಣ್ಣ, ನೀನು ನಂಬರ್ 1 ಸೋಮಾರಿ ಆದರ್ಶ್. ಮೊದಲು ಆದರ್ಶ್ ಚಾರುಳನ್ನು ಕೋಪದಿಂದ ದಿಟ್ಟಿಸಿ ನಂತರ ದೀಪಕ್ನ ಕಡೆ ನೋಡಿ ಮೆಲ್ಲನೆ ಹೇಳಿದನು, ಆದರೆ ಅಣ್ಣ, ನಾವು ತಮಾಷೆ ಮಾಡುತ್ತಿದ್ದೆವು. ಇದಕ್ಕೆ ಶಿಕ್ಷೆ ಕೊಡಬೇಕಾ? ಶಿಕ್ಷೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದಕ್ಕಲ್ಲ, ಶಿಕ್ಷೆ ನಾನು ಕೂಗಾಡುತ್ತಿದ್ದೆ ಮತ್ತು ಅದು ನಿಮಗೆ ಕೇಳಿಸುತ್ತಿತ್ತು. ಅದಕ್ಕೆ. ಹೌದು ಅಣ್ಣ, ಆದರೆ ನೀವು ಅತ್ತಿಗೆಯನ್ನು ಕರೆಯುತ್ತಿದ್ದೀರಲ್ಲವೇ? ಹೌದು, ಇವಳಿಗೆ ಕಿವುಡುತನದ ತೊಂದರೆ ಮೊದಲಿನಿಂದಲೂ ಇದೆ, ಹೌದಲ್ಲವೇ ಶ್ರೀ? ಅದರ ಮೇಲೆ ಶ್ರೀರಾಧ ಸಣ್ಣ ಕಣ್ಣುಗಳಿಂದ ದೀಪಕ್ ಗೌಡನನ್ನು ದಿಟ್ಟಿಸಿದಳು. ಆದರೆ ಅವನು ಅವಳನ್ನು ಪೂರ್ತಿಯಾಗಿ ನಿರ್ಲಕ್ಷಿಸಿ ದೀಪಕ್ ತನ್ನ ಮಾತನ್ನು ಮುಗಿಸಿದನು. ಆದರೆ ನಿಮಗೇನಾದರೂ ಕೇಳಿಸಿದ್ದರೆ ನಾನು ಕರೆಯುತ್ತಿದ್ದೇನೆ ಎಂದು ಇವಳಿಗೆ ಹೇಳಲು ಆಗುತ್ತಿರಲಿಲ್ಲವೇ ಎನ್ನುತ್ತಾ ಅಲ್ಲಿಂದ ಹೋಗತೊಡಗಿದನು. ಆದರೆ ಅಣ್ಣ, ಪಿಹು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆಯೇ ಅವನು, ನೀವುಗಳು ಶುರು ಮಾಡಲಿರುವ ಎಮೋಷನಲ್ ಡ್ರಾಮಾವನ್ನು ನಾನು ಆಮೇಲೆ ನೋಡಿಕೊಳ್ಳುತ್ತೇನೆ ಎಂದನು. ಇವರಿಗೂ ಗೊತ್ತಿದೆ ನಾವು ಏನು ಮಾಡಲಿದ್ದೇವೆ ಎಂದು. ಚಾರು ಪಿಹುಳನ್ನು ಹಿಂದೆ ಎಳೆಯುತ್ತಾ ಹೇಳಿದಳು, ಆಮೇಲೆ ಮಾತನಾಡೋಣ, ಈಗ ಸುಮ್ಮನಿರು, ನಡಿ ಮೇಲೆ. ಅವನು ಶ್ರೀರಾಧಳ ಕೈ ಹಿಡಿದು ತನ್ನೊಂದಿಗೆ ಕರೆದುಕೊಂಡು ಹೋದನು. ಪಾರ್ವತಮ್ಮನವರು ಅವನನ್ನೇ ನೋಡುತ್ತಾ ನಿಂತರು. ನನ್ನ ಚಿನ್ನು ಈಗ ಮಾತನಾಡಲು ಕಲಿತಿದ್ದಾನೆ ಎಂದು ಯೋಚಿಸುತ್ತಾ ಅವರು ಒಳಗೆ ಹೋದರು. ಕೋಣೆಗೆ ಬಂದ ತಕ್ಷಣ ಶ್ರೀರಾಧ, ನಾನೇನು ಕಿವುಡಿಯಲ್ಲ ಎಂದಳು. ಈ ಚರ್ಚೆಯ ಬಗ್ಗೆ ನಾವು ಆಮೇಲೆ ಮಾತನಾಡೋಣ, ಮೊದಲು ಇದನ್ನು ಹೇಳು. ನನ್ನದೊಂದು ಬ್ಲೂ ಫೈಲ್ ಇತ್ತಲ್ಲ, ಅದನ್ನು ಎಲ್ಲಿ ಎಸೆದಿದ್ದೀಯಾ? ಅದರಲ್ಲಿ ಒಂದು ರಿಪೋರ್ಟ್ ಮೇಲ್ ಮಾಡುವ ಗಡಿಬಿಡಿಯಲ್ಲಿ ನನ್ನ ಫೋನ್ ರಿಂಗ್ ಆಯಿತು ಮತ್ತು ನನ್ನ ನಿದ್ದೆ ಹಾಳಾಯಿತು. ಅವನ ಈ ಮಾತಿಗೆ ಶ್ರೀರಾಧ ಮೊದಲು ತನ್ನ ದೊಡ್ಡ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿದಳು. ನಂತರ ತನ್ನ ತುಟಿ ಕಚ್ಚಿ ನಗು ತಡೆಯುತ್ತಾ ಕೇಳೊಳಗೆ ನೋಡುತ್ತಾ ಹೇಳಿದಳು, ಹೌದು, ನಾನು ಸಾಮಗ್ರಿಗಳನ್ನು ಇತ್ತ ಅತ್ತ ಮಾಡುತ್ತೇನೆ ಮತ್ತು ನೀವು ಅವುಗಳನ್ನು ದಿನವಿಡೀ ಜೋಪಾನವಾಗಿ ಎತ್ತಿಡುತ್ತೀರಾ. ಅವಳ ಈ ಮಾತಿಗೆ ದೀಪಕ್ ಗೌಡ ಅವಳನ್ನು ಕೋಪದಿಂದ ಸ್ವಲ್ಪ ಸಮಯ ನೋಡಿದನು. ನಂತರ ಹಲ್ಲು ಕಡಿಯುತ್ತಾ ಹೇಳಿದನು, ಫೈಲ್ ತಗೋ, ರಿಪೋರ್ಟ್ ತೆಗೆದು ಅದನ್ನು ಮೇಲ್ ಮಾಡು. ನಾನು ಮಾಡಬೇಕಾ? ಶ್ರೀರಾಧ ಅವನ ಕಡೆಗೆ ಕಣ್ಣೆತ್ತಿ ನೋಡುತ್ತಾ ಕೇಳಿದಳು. ಬೇರೆ ಯಾರಾದರೂ ಇಲ್ಲಿ ಕಾಣಿಸುತ್ತಿದ್ದಾರಾ? ದೀಪಕ್ ಟವೆಲ್ ತೆಗೆದುಕೊಂಡು ಹೇಳಿದನು. ಆದರೆ ಕಳುಹಿಸಬೇಕಾಗಿದ್ದು ಯಾರಿಗೆ? ಯಾರಾದರೂ 15 ಮಿಸ್ ಕಾಲ್ ಇದೆಯೋ ಅವರಿಗೆ. ಶ್ರೀರಾಧ ಫೈಲ್ ಎತ್ತಿಕೊಂಡಳು. ಅದು ಎದುರಿಗೆ ಡ್ರಾಯರ್ನಲ್ಲಿ ಇಟ್ಟಿತ್ತು ಮತ್ತು ಮೇಲ್ ಮಾಡಲು ಕುಳಿತಳು. ಕೇಳಿ, ಅವಳು ಬಾತ್ರೂಮ್ ಒಳಗಿಂದ ದೀಪಕ್ ಗೌಡನಿಗೆ ಒಂದು ಧ್ವನಿ ನೀಡುತ್ತಾ ಹೇಳಿದಳು. ಶ್ರೀರಾಧ ಹಾಗೆ ಹೇಳುತ್ತಿದ್ದಂತೆಯೇ ದೀಪಕ್ ಮುಖದಲ್ಲಿ ಒಂದು ಸಣ್ಣ ಸುಂದರ ಮುಗುಳ್ನಗೆ ಮೂಡಿತ್ತು. ಯಾವುದೇ ಧ್ವನಿ ಬರದಿದ್ದಾಗ ಅವಳು ಮತ್ತೊಮ್ಮೆ ಕೇಳಿ ಎಂದು ಹೇಳುತ್ತಿದ್ದಂತೆಯೇ ಮುಂದಿನ ಮಾತು ಅವಳ ಬಾಯಲ್ಲೇ ಉಳಿದಿತ್ತು. ಏಕೆಂದರೆ ದೀಪಕ್ ಗೌಡ ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡಿದ್ದನು. ಅವಳು ಅವನ ಒದ್ದೆಯಾದ ಮೈಗೆ ಅಂಟಿಕೊಂಡು ಶವರ್ ಕೆಳಗೆ ನೆನೆಯುತ್ತಿದ್ದಳು. ದೀಪಕ್ ಗೌಡ ಅವಳ ಸೊಂಟವನ್ನು ಹಿಡಿದು ಅವಳ ತುಟಿಗಳಿಗೆ ಮುತ್ತಿಡುತ್ತಿದ್ದನು. ಶ್ರೀರಾಧ ತಳಮಳಗೊಂಡು ದೀಪಕ್ ಗೌಡನ ಕಿಸ್ ಮಾಡುತ್ತಾ ಅವಳ ಸೊಂಟವನ್ನು ಒತ್ತಿದಾಗ ಜಿಮ್ನಿಂದ ಕಟ್ಟುಮಸ್ತಾಗಿದ್ದ ಅವನ ಶರೀರ ಅವಳನ್ನು ಮೈ ಮರೆಯುವಂತೆ ಮಾಡುತ್ತಿತ್ತು. ಅವಳು ಕರಗತೊಡಗಿದ್ದಳು. ದೀಪಕ್ ಗೌಡ ಭುಜದಿಂದ ಅವಳ ಬಟ್ಟೆಗಳನ್ನು ಸರಿಸುತ್ತಾ ಅವಳ ಭುಜದ ಮೇಲೆ ತನ್ನ ತುಟಿಗಳನ್ನಿಟ್ಟನು. ಶ್ರೀರಾಧ ಅವನಲ್ಲಿ ಒಂದಾಗತೊಡಗಿದ್ದಳು. ಅವನು ಬೇಗನೆ ಅವಳನ್ನು ಹಿಂದೆ ತಿರುಗಿಸಿ ಚುರುಕಾಗಿ ಅವಳ ಬೆನ್ನಿನ ಮೇಲೆ ಮುತ್ತಿಟ್ಟನು. ಅವನು ಅವಳನ್ನು ಚುಂಬಿಸತೊಡಗಿದ್ದನು. ಅವನ ಸ್ಪರ್ಶ ಅನುಭವಿಸಿ ಶ್ರೀರಾಧ ತಿರುಗಿ ದೀಪಕ್ ಗೌಡನ ತೋಳುಗಳಲ್ಲಿ ಅಡಗತೊಡಗಿದಳು. ಶ್ರೀರಾಧ ತನ್ನದೇ ಗುಂಗಿನಲ್ಲಿದ್ದಾಗ ಅವಳಿಗೆ ಕೇಳಿಸಿತು, ನನಗೆ ಹಸಿವಾಗುತ್ತಿದೆ, ನಾನು ಇಲ್ಲಿಂದ ಹೊರಡುವಷ್ಟರಲ್ಲಿ ಉಪಹಾರ ಸಿದ್ಧ ಮಾಡು. ಶ್ರೀರಾಧ ಕಣ್ಣು ಬಿಟ್ಟು ನೋಡಿದನು. ದೀಪಕ್ ಗೌಡ ಕೈ ಕಟ್ಟಿಕೊಂಡು ಅವಳನ್ನು ತುಂಟತನದಿಂದ ನೋಡುತ್ತಿದ್ದನು. ಶ್ರೀರಾಧ ಪೂರ್ತಿ ಸಿಡಿಮಿಡಿಗೊಂಡಳು. ಅಲ್ಲಿಂದ ಹೋಗುತ್ತಾ ಹೇಳಿದಳು, ಇಂತಹ ಸುಂದರ ಕ್ಷಣಗಳನ್ನು ಹಾಳು ಮಾಡಲು ಪ್ರಪಂಚದಲ್ಲಿ ಇವರೊಬ್ಬರೇ ಇರುವುದು. ಇಂತಹ ಸಮಯದಲ್ಲಿ ಇವರಿಗೆ ತಿಂಡಿ ನೆನಪಾಗುತ್ತದೆ. ಏನಾದರೂ ಅಂದೆಯಾ? ದೀಪಕ್ ಕೇಳಿದನು. ಏನೂ ಇಲ್ಲ ಎನ್ನುತ್ತಾ ತಿನ್ನುತ್ತೀರಾ ಎಂದು ಕೇಳಿದಳು. ಅವಳು ಉರಿಯುತ್ತಾ ಹೇಳಿದಳು, ಏನಾದರೂ ಆರೋಗ್ಯಕರವಾಗಿ ಮಾಡು. ಇದನ್ನು ಕೇಳಿ ಅವಳು ಹೊರಡಲು ಅನುವಾದಾಗ ಅವನು ಹಿಂದಿನಿಂದ ಹೇಳಿದನು, ನನ್ನ ಬಟ್ಟೆಗಳನ್ನು ತೆಗೆದಿಟ್ಟು ಆಮೇಲೆ ಹೋಗು. ಅವನ ಈ ಮಾತಿಗೆ ಶ್ರೀರಾಧ ಕೋಪದ ಮಿತಿ ಮೀರಿತ್ತು. ಅವಳು ತಕ್ಷಣ ಹೊರಗೆ ಬಂದಳು. ಅವಳು ಹೋದ ನಂತರ ದೀಪಕ್ ಮನಸಾರೆ ನಕ್ಕನು. ಕೆಳಗೆ ಬಂದು ಅವಳು ದೀಪಕ್ ಗೌಡನಿಗೆ ತಿಂಡಿ ಸಿದ್ಧಪಡಿಸಿದಳು. ಅಷ್ಟರಲ್ಲೇ ಹಾಲ್ನಲ್ಲಿ ಎಲ್ಲರೂ ಮಾತನಾಡುತ್ತಾ
ಇದು ಕೇಳಿಸಿತು. ಹೊರಗೆ ಬಂದು ನೋಡಿದಾಗ ರೀಮಾ ಬಂದಿದ್ದಳು. ಸ್ನೇಹ ಮತ್ತು ನೀಲಾ ಅವರ ಜೊತೆ ಕುಳಿತು ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಮೆಟ್ಟಿಲುಗಳಿಂದ ದೀಪಕ್ ಗೌಡ ಕೆಳಗೆ ಇಳಿದು ಬರುವುದು ಅವಳಿಗೆ ಕಂಡಿತ್ತು. ಕಪ್ಪು ಶರ್ಟ್, ಬಿಳಿ ಪ್ಯಾಂಟ್, ಜೆಲ್ ಹಾಕಿದ ಕೂದಲು, ಕೈಯಲ್ಲಿ ಸ್ಮಾರ್ಟ್ ವಾಚ್ ಧರಿಸಿ ಅವನು ಅದ್ಭುತವಾಗಿ ಕಾಣುತ್ತಿದ್ದನು. ಇವರು ಇಂದೇ ಮನೆಯಲ್ಲಿ ಇರಬೇಕಿತ್ತೆ ಮತ್ತು ಇಂದೇ ನಾನು ಈ ಕಪ್ಪು ಶರ್ಟ್ ಅವರಿಗೆ ಧರಿಸಲು ಕೊಡಬೇಕಿತ್ತೆ ಎಂದು ಅವಳು ರೀಮಾ ಅವನನ್ನು ಆಸೆ ಕಣ್ಣುಗಳಿಂದ ನೋಡುವುದನ್ನು ಕಂಡು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಹೆಲೋ ರೀಮಾ. ಶ್ರೀರಾಧಾ ಸರಿಯಾಗಿ ದೀಪಕ್ ಗೌಡನ ಎದುರು ಬಂದು ನಿಂತು ಹೇಳಿದಳು. ಹೆಲೋ, ನೀನು ಅದೇ ತಾನೇ ಅನಂತ್ ಅಣ್ಣನ ಮದುವೆಯಲ್ಲಿ ಸಿಕ್ಕಿದ್ದು? ಐ ಥಿಂಕ್ ನಿನ್ನ ತಂಗಿ ಪ್ರಕೃತಿ ಅತ್ತಿಗೆ. ಅವಳು ಜಾಣತನದಿಂದ ಏನನ್ನೋ ತಿಳಿಯದವಳಂತೆ ನಟಿಸುತ್ತಾ ಹೇಳಿದಳು. ಪ್ರಕೃತಿ ಏನಾದರೂ ಮಾತನಾಡುವ ಮುನ್ನವೇ ಶ್ರೀರಾಧಾ ಹೇಳಿದಳು. ಹೌದು, ಇವರ ತಂಗಿಯೂ ಹೌದು ಮತ್ತು ಇವರ ನಾದಿನಿಯೂ ಹೌದು. ನಿಮಗೆ ಗೊತ್ತಿರಬಹುದಲ್ಲವೇ, ಬಹುಶಃ ಇವರ ಜೊತೆ ನನ್ನ ಮದುವೆಯೂ ಆಗಿದೆ. ಅವಳು ದೀಪಕ್ ಗೌಡನ ಕೈ ಹಿಡಿದು ತನ್ನ ಹತ್ತಿರ ಎಳೆದುಕೊಳ್ಳುತ್ತಾ ಹೇಳಿದಳು. ಅದರ ಮೇಲೆ ದೀಪಕ್ ಅವಳ ಈ ವಿಚಿತ್ರ ನಡವಳಿಕೆಯನ್ನು ನೋಡಿ ಗೊಂದಲದಿಂದ ನೋಡತೊಡಗಿದನು. ಈ ದೃಶ್ಯವನ್ನು ಅಲ್ಲೇ ಕುಳಿತು ಪಾಪ್ಕಾರ್ನ್ ತಿನ್ನುತ್ತಿದ್ದ ಆದರ್ಶ್ ಮತ್ತು ಚಾರ್ ಪೂರ್ತಿ ಎಂಜಾಯ್ ಮಾಡುತ್ತಿದ್ದರು. ರೀಮಾ ಮುಖ ಸಣ್ಣದಾಯಿತು. ಸ್ನೇಹ ಕಣ್ಣುಗಳಲ್ಲೇ ಸನ್ನೆ ಮಾಡಿ ಅವಳಿಗೆ ಸುಮ್ಮನಿರಲು ಹೇಳಿದರು. ಅದರ ಮೇಲೆ ಅವಳು ಸುಳ್ಳು ನಗು ನಟಿಸುತ್ತಾ ಇಬ್ಬರಿಗೂ ಅಭಿನಂದನೆ ಎಂದಳು. ಧನ್ಯವಾದಗಳು. ಶ್ರೀರಾಧಾ ತಿರುಗಿ ಉತ್ತರ ನೀಡಿದಳು. ಹೆಲೋ ದೀಪಕ್ ಗೌಡ. ಶ್ರೀಮಾ ಇಷ್ಟೇ ಹೇಳಲು ಸಾಧ್ಯವಾಗಿದ್ದು ಅಷ್ಟರಲ್ಲೇ ದೀಪಕ್ ಶ್ರೀರಾಧಾಳ ಕಡೆ ತಿರುಗಿದನು. ನಿಮ್ಮ ಪರಿಚಯದ ಕಾರ್ಯಕ್ರಮ ಮುಗಿದಿದ್ದರೆ ನನಗೆ ತಿಂಡಿ ಸಿಗುತ್ತದೆಯೇ? ಅವನು ಮೆಲ್ಲನೆ ಶ್ರೀರಾಧಾಳಿಗೆ ಹೇಳಿದನು. ಖಂಡಿತವಾಗಿಯೂ. ಅವಳು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು. ರೀಮಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ. ಒಂದು ವೇಳೆ ದೀಪಕ್ ನನಗಾಗದಿದ್ದರೆ ನಿನಗೂ ಆಗಲು ಬಿಡುವುದಿಲ್ಲ ಶ್ರೀರಾಧಾ, ಅವಳು ಕುತಂತ್ರದ ನಗು ನಗುತ್ತಾ ಅಂದುಕೊಂಡಳು. ಇಂದು ಹೊರಗೆ ಸುತ್ತಾಡುವ ಪ್ರೋಗ್ರಾಂ ಎಲ್ಲಾದರೂ ಸೆಟ್ ಆಗಿತ್ತು. ಆದರ್ಶ್, ಪಿಹು, ಚಾರು, ಪ್ರಕೃತಿ, ಅಭಿಷೇಕ್ ಗೌಡ ಎಲ್ಲರೂ ಸಿದ್ಧರಾಗಿದ್ದರು. ಕೇವಲ ಶ್ರೀರಾಧಾಳಿಗಾಗಿ ಕಾಯುತ್ತಿದ್ದರು. ನೀವು ನಮ್ಮ ಜೊತೆ ಬರುವುದಿಲ್ಲವೇ? ಶ್ರೀರಾಧಾ ಅವನ ಬಟ್ಟೆಗಳನ್ನು ತೆಗೆಯುತ್ತಾ ಕೇಳಿದಳು. ಇಲ್ಲ, ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ ಮತ್ತು ನಂತರ ನನಗೆ ಹೋಟೆಲ್ ಮೂನ್ಲೈಟ್ನಲ್ಲಿ. ಶ್ರೀರಾಧಾ ದೀಪಕ್ನ ಸಂಪೂರ್ಣ ಮಾತನ್ನು ಕೇಳುವ ಮುನ್ನವೇ ಕೆಳಗಿನಿಂದ ಗದ್ದಲದ ಧ್ವನಿ ಕೇಳಿಸಿತು. ಅದಕ್ಕೆ ಅವಳು ನಗುತ್ತಾ ಹೇಳಿದಳು. ನೋಡು, ನೀನು ಮೇಡಮ್ ಬಂದ ಹಾಕಿದೆ. ಸರಿ, ನೀವು ಹೊರಡಿ, ನಾನು ಹೋಗುತ್ತೇನೆ. ಅವನು ತನ್ನ ಫೋನ್ ಎತ್ತಿಕೊಂಡು ಹೊರಡಲು ಅನುವಾದನು. ಅಷ್ಟರಲ್ಲೇ ಶ್ರೀರಾಧಾ ಅವನ ಕೈ ಹಿಡಿದು ಅವನ ಕೆನ್ನೆಗೆ ಮುತ್ತಿಟ್ಟಳು. ಬೇಗ ಬಂದು ಬಿಡಿ. ಇಷ್ಟೇ ಹೇಳಿ ಶ್ರೀರಾಧಾ ಕೆಳಗೆ ಹೋದಳು. ಇತ್ತ ಹಾಲ್ನಲ್ಲಿ ನೀಲು ಬರುತ್ತಿದ್ದಂತೆಯೇ ತನ್ನ ಬ್ಯಾಗನ್ನು ಆದರ್ಶ್ ಕಾಲಿನ ಮೇಲೆ ಎಸೆದಳು. ಆದರ್ಶ್ ಮುಖ ಸಿಂಡರಿಸಿಕೊಂಡು ಅವಳಿಗೆ ಹೇಳಿದನು. ಕಣ್ಣು ಕಾಣಿಸುವುದಿಲ್ಲವೇ? ಅರೆ ಸಾರಿ, ನೀವು ಇಲ್ಲೇ ನಿಂತಿದ್ದೀಯಾ? ಸರಿ, ಹೌದು, ಗಮನಿಸಲಿಲ್ಲ. ಅವಳು ಸ್ಟೈಲ್ ಆಗಿ ಹೇಳಿದಳು. ಓ, ಕಣ್ಣುಗಳು ಗುಡ್ಡಿಗಳ ಥರ ದೇವರು ಕೊಟ್ಟಿದ್ದಾನೆ. ಗುಂಡಿಗಳ ಥರ ಇದೆ ಅಲ್ವಾ, ಅದಕ್ಕೆ ಕಾಣಿಸಲಿಲ್ಲ. ನೀಲು ತಿರುಗಿ ನೋಡುತ್ತಾ ಹೇಳಿದಳು. ಸರಿ, ಹಾಗಾದರೆ ನಾನು ಏನೇ ಮಾಡಿದರೂ ನಿನಗೆ ಕಾಣಿಸುವುದಿಲ್ಲವೇ? ಓ, ಒಳ್ಳೆಯದಾಯಿತು. ನೀನು ಹೇಳಿದ್ದು, ಅವನು ತುಂಟತನದಿಂದ ಹೇಳಿದನು. ನೀಲು ಅವನ ಮಾತಿಗೆ ಅರ್ಥವನ್ನು ತಿಳಿದು ಅವನಿಗೆ ಬೈಯಲು ಹೋಗುತ್ತಿದ್ದಳು. ಅಷ್ಟರಲ್ಲೇ ಶ್ರೀರಾಧಾ ಬಂದಳು. ಏನು ನೀಲು, ಯಾಕೆ ತೊಂದರೆ ಕೊಡುತ್ತಿದ್ದೀಯಾ ನನ್ನ ಮುದ್ದು ಮೈದನಿಗೆ? ಅವಳು ಹಾಗೆ ಹೇಳುತ್ತಿದ್ದಂತೆಯೇ ಆದರ್ಶ್ ಸಣ್ಣ ಮಗುವಿನಂತೆ ಮುಖ ಮಾಡಿದನು. ಇವನು ಮುದ್ದ? ನೀಲು ಮುಖ ಸೊಟ್ಟಗೆ ಮಾಡಿ ಹೇಳಿದಳು. ಸರಿ, ಮತ್ತೆ ಶುರು ಮಾಡಬೇಡಿ. ನಾನು ನಿಮಗಾಗಿ ನೀರು ತರುತ್ತೇನೆ. ನೀನು ಕುಳಿತುಕೋ, ಆಮೇಲೆ ಆರಾಮಾಗಿ ಹೋಗೋಣ. ಅವಳು ಹೋದ ತಕ್ಷಣ ಸ್ನೇಹ ಎಲ್ಲರ ಬಳಿ ಬಂದಳು. ಹಾಗಾದರೆ ಮಕ್ಕಳೇ, ಸುತ್ತಾಡಲು ಹೋಗುತ್ತಿದ್ದೀರಾ? ಹೋಟೆಲ್ ಮೂನ್ಲೈಟ್ನ ಊಟವನ್ನು ಖಂಡಿತ ಟ್ರೈ ಮಾಡಿ. ಅಲ್ಲಿ ಅತ್ಯುತ್ತಮವಾದ ಇಟಾಲಿಯನ್ ಆಹಾರ ಸಿಗುತ್ತದೆ. ಕಳೆದ ಬಾರಿ ನನಗಂತೂ ತುಂಬ ಇಷ್ಟವಾಗಿತ್ತು. ಹೌದು ಅತ್ತೆ, ಹೇಳುತ್ತಿರುವುದು ಸರಿ. ಅಭಿಷೇಕ್ ಗೌಡ ಕೂಡ ಹೇಳಿದನು. ಹಾಗಾದರೆ ಸರಿ, ನಾವು ಅಂದುಕೊಂಡ ಜಾಗವನ್ನು ಸುತ್ತಾಡಿ ನಂತರ ಅಲ್ಲಿಗೆ ಹೋಗೋಣ. ಏನಂತೀರಾ? ಡನ್, ಎಲ್ಲರೂ ಒಟ್ಟಿಗೆ ಹೇಳಿದರು. ಅತ್ತಿಗೆ ಬೇಗ ಬನ್ನಿ, ನೀರು ಹೊರಗೂ ಸಿಗುತ್ತದೆ, ಆದರ್ಶ್ ಕೂಗಿದನು. ಹೀಗೆಯೇ ಎಲ್ಲರೂ ಹೊರಟರು. ಅವರು ಹೋದ ನಂತರ ಸ್ನೇಹ ನೀಲಾಳಿಗೆ ಹೇಳಿದಳು. ಅತ್ತಿಗೆ, ನೀವು ಅನುಭವಾಳ ಹತ್ತಿರ ಎಷ್ಟು ಗಂಟೆಗೆ ದೀಪಕ್ ಗೌಡನ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀರಾ? ಸುಮಾರು 1 ಗಂಟೆಗೆ ನೀಲಾ ಹೇಳಿದಳು. ಬಸ್ ಈಗ ಒಂದು ಬಾರಿ ಇವರೆಲ್ಲರೂ ಹೋಟೆಲ್ ತಲುಪಲಿ. ಅವರೆಲ್ಲರೂ ಮೊದಲು ಟ್ರೆಕ್ಕಿಂಗ್ಗೆ ಹೋದರು. ಅದಾದ ನಂತರ ನಗರದ ಸಣ್ಣ ದೊಡ್ಡ ಲೋಕಲ್ ಮಾರ್ಕೆಟ್ಗಳನ್ನು ಹುಡುಗಿಯರು ಜಾಲಾಡಿದರು. ಪಾರ್ಕ್ಗೆ ಹೋದರು. 1:30 ಗಂಟೆ ಆಗಿತ್ತು. ಆದರ್ಶ್ ಎಲ್ಲರಿಗೂ ಹೇಳು, ಏನಾದರೂ ತಿನ್ನುವುದಿದ್ದರೆ ಬೇಗ ಹೋಗೋಣ, ಅಭಿಷೇಕ್ ಗೌಡ ಹೇಳಿದನು. ಓಕೆ ಅಣ್ಣ. ಸ್ನೇಹ 2 ಬಾರಿ ಇತ್ತಲಾಗಿ ಮಾತನಾಡುತ್ತಾ ಅವರೆಲ್ಲ ಎಲ್ಲಿದ್ದಾರೆ ಎಂದು ಕೇಳಿದ್ದಳು. ಸದ್ಯಕ್ಕೆ ಅವಳೇ ಮಾತಿನಲ್ಲಿ ಅಭಿಷೇಕ್ ಗೌಡನಿಗೆ ಅಲ್ಲಿಗೆ ಹೋಗಲು ನೆನಪಿಸಿದ್ದಳು. ದೀಪಕ್ ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ತಲುಪಿದ್ದನು.
ಅಷ್ಟರಲ್ಲಿ ಅವನ ಫೋನ್ ರಿಕ್ಕಾಯಿತು. ಹೆಲೋ ಮಿಸ್ಟರ್ ದೀಪಕ್, ನಾನು ಅನುಭವ. ಎಸ್ ಮಿಸಸ್ ಅನುಭವ, ಎಲ್ಲಿದ್ದೀರಾ ನೀವು? ನಾನು ತಲುಪಿದ್ದೇನೆ. ನಿಜ ಹೇಳಬೇಕೆಂದರೆ ನನಗೆ ಮತ್ತೊಂದು ಮೀಟಿಂಗ್ಗೆ ಹೋಗಬೇಕಾಗಿದೆ, ಹಾಗಾಗಿ ನೀವು ಸ್ವಲ್ಪ ಬೇಗ ಬನ್ನಿ. ನಿಮ್ಮ ಪ್ಲ್ಯಾನನ್ನು ನನಗೆ ತೋರಿಸಿಬಿಡಿ. ಐ ಆಮ್ ಸೋ ಸಾರಿ ಮಿಸ್ಟರ್ ದೀಪಕ್ ಗೌಡ. ನಿಜಕ್ಕೂ ಒಂದು ಮಗುವಿನ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು, ಹಾಗಾಗಿ ಅವನನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ಸ್ವಲ್ಪ ತಡವಾಯಿತು. ನಿಮಗೆ ತೊಂದರೆಯಾಗದಿದ್ದರೆ ನೀವು ಸ್ವಲ್ಪ ಕಾಯಿರಿ. ಸ್ವಲ್ಪ ಯೋಚಿಸಿ ದೀಪಕ್ ಗೌಡ ಹೇಳಿದ. ಇಟ್ಸ್ ಓಕೆ, ನೀವು ಬನ್ನಿ, ನಾನು ಇಲ್ಲೇ ಇದ್ದೇನೆ. ಈ ಮಾತನ್ನು ಹೇಳಲು ನೀಲಾಳಿ ಅನುಭವಳಿಗೆ ಹೇಳಿದಳು. ಇದರಿಂದ ದೀಪಕ್ ಗೌಡ ಬೇಡ ಎನ್ನಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ದೀಪಕ್ ಗೌಡ ಯಾರಿಗಾದರೂ ಸಹಾಯ ಮಾಡಲು ಎಂದಿಗೂ ಹಿಂದೆ ಸರಿಯುತ್ತಿರಲಿಲ್ಲ. ಮತ್ತು ಅಷ್ಟರಲ್ಲಿ ಸ್ನೇಹಾಳ ಮಾತಿನಂತೆ ರೀಮಾ ಹೋಟೆಲ್ ತಲುಪಿದ್ದಳು. ತನ್ನ ಪ್ಲಾನನ್ನು ಯಶಸ್ವಿಗೊಳಿಸಲು VIP ವೇಟಿಂಗ್ ಏರಿಯಾದ ಕಡೆ ಹೋಗುವ ಮುನ್ನ ಒಂದು ಕಾರಿಡಾರ್ ದಾಟಬೇಕಾಗಿತ್ತು ಮತ್ತು ರೀಮಾಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವಳು ಅಲ್ಲೊಂದು ರೂಮ್ ಬುಕ್ ಮಾಡಿದ್ದಳು. ಮೂನ್ಲೈಟ್ ಒಂದು ಭವ್ಯವಾದ ಹೋಟೆಲ್ ಆಗಿತ್ತು. ಶ್ರೀರಾಧಾ ಮತ್ತು ಅವರೆಲ್ಲರೂ ಎಂಟ್ರಿ ಕೊಟ್ಟಾಗ ಅದರ ಪ್ರಶಂಸೆ ಮಾಡದೆ ಇರಲು ಸಾಧ್ಯವಾಗಲಿಲ್ಲ. ಎಂಟ್ರಿ ಕೊಡುತ್ತಿದ್ದಂತೆಯೇ ಎಲ್ಲರೂ ತಮಗಾಗಿಯೇ ಮೊದಲು ಬುಕ್ ಮಾಡಿದ ಜಾಗವನ್ನು ತಲುಪಿದರು. ಶ್ರೀರಾಧಾ ಸೈಡ್ಗೆ ಹೋಗಿ ದೀಪಕ್ ಗೌಡನಿಗೆ ಫೋನ್ ಮಾಡಿದಳು. ಹೆಲೋ, ಅವಳು ಫೋನ್ ಎತ್ತುತ್ತಿದ್ದಂತೆಯೇ ಹೇಳಿದಳು. ಊಟ ಮಾಡಿದ್ದೀರಾ ನೀವು? ಹೌದು, ಸದ್ಯಕ್ಕೆ ಊಟದ ಬಗ್ಗೆ ಯೋಚಿಸುತ್ತಿದ್ದೇನೆ. ನೀನು ಊಟ ಮಾಡಿದ್ಯಾ? ನಾನು ಈಗ ಊಟಕ್ಕೆ ಹೋಗುತ್ತಿದ್ದೇವೆ. ಊಟ ಆಫೀಸ್ನಲ್ಲಿ ಹೊರಗಿನಿಂದ ತರಿಸಿಕೊಂಡಿದ್ದೀರಾ? ಶ್ರೀರಾಧಾ ಕೇಳಿದಳು. ಇಲ್ಲ, ನಿಜಕ್ಕೂ ನಾನು ಈಗ ಮೂನ್ಲೈಟ್ ಹೋಟೆಲ್ನಲ್ಲಿ. ಇದಕ್ಕಿಂತ ಮುಂದೆ ಶ್ರೀರಾಧಾ ಮತ್ತೇನಾದರೂ ಹೇಳುವಷ್ಟರಲ್ಲಿ ಅಲ್ಲಿಗೆ ಬರುತ್ತಿದ್ದ ಒಬ್ಬ ವೇಟರ್ ಡ್ರಿಂಕ್ಸ್ ತರುತ್ತಿದ್ದಾಗ ಅವಳಿಗೆ ಡಿಕ್ಕಿ ಹೊಡೆದನು. ಫೋನ್ ಬಿದ್ದು ಡಿಸ್ಕನೆಕ್ಟ್ ಆಯಿತು. ದೀಪಕ್ ಗೌಡನಿಗೆ ಯಾವುದೇ ಧ್ವನಿ ಕೇಳಿಸಿದ್ದಾಗ ಅವನು ಫೋನ್ ನೋಡಿದನು. ಪೂರ್ತಿ ಮಾತು ಕೇಳಿಸಿಕೊಳ್ಳದೆ ತೊಂದರೆಯೂ ಇದೆ ಮೇಡಮ್ಗೆ ಎಂದು ಫೋನನ್ನು ಜೇಬಿಗೆ ಹಾಕಿಕೊಂಡನು. ಐ ಆಮ್ ಸಾರಿ ಮೇಡಮ್, ವೇಟರ್ ಗಾಬರಿಯಿಂದ ಹೇಳಿದನು. ಇಟ್ಸ್ ಓಕೆ, ನೀವು ವಾಶ್ರೂಮಲ್ಲಿದೆ ಎಂದು ಹೇಳಿಬಿಡಿ. ಶ್ರೀರಾಧಾ ಅವನನ್ನು ಸಮಾಧಾನಪಡಿಸುತ್ತಾ ಹೇಳಿದಳು. ಕಾರಿಡಾರ್ನ ಎಡಭಾಗದಲ್ಲಿ. ನಾನು ನಿಮಗೆ ತೋರಿಸಲೇ? ಮ್ಯಾಮ್, ಇಲ್ಲ ಪರವಾಗಿಲ್ಲ, ನಾನು ಹೋಗುತ್ತೇನೆ. ಇತ್ತ ರೀಮಾ ದೀಪಕ್ ಗೌಡ ಬರುವುದನ್ನು ನೋಡಿಬಿಟ್ಟಳು. ಸಾಮಾನ್ಯವಾಗಿ VIP ಏರಿಯಾದಲ್ಲಿ ಆರ್ಡರ್ ಅಥವಾ ಯಾವುದಾದರೂ ಎಮರ್ಜೆನ್ಸಿ ಇದ್ದರಷ್ಟೇ ವೇಟರ್ ಅಥವಾ ಸಾಮಾನ್ಯ ಮನುಷ್ಯನಿಗೆ ಎಂಟ್ರಿ ಇರುತ್ತದೆ, ಇಲ್ಲದಿದ್ದರೆ ಇರುತ್ತಿರಲಿಲ್ಲ. ಅವಳಿಗೆ ತನ್ನ ಪ್ಲಾನ್ ಸಕ್ಸಸ್ ಆಗುವುದು ಕಾಣಿಸಿತು. ದೀಪಕ್ ಗೌಡ ಬರುತ್ತಿದ್ದಂತೆಯೇ ಅವಳು ಅವನನ್ನು ಕರೆದಳು. ಹೆಲೋ ದೀಪಕ್ ಗೌಡ. ಅದರ ಮೇಲೆ ದೀಪಕ್ ಗೌಡ ಅವಳಿಗೆ ಮತ್ತೆ ಗಂಭೀರವಾಗಿ ನೋಡಿದನು. ಅವಳು ಸಂಭಾಳಿಸಿಕೊಂಡು ಹೇಳಿದಳು. ಹಲೋ ದೀಪಕ್ ಗೌಡ ಸರ್, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ನಾಟ್ಯ ಮಾಡಲು ಬಂದಿದ್ದೇನೆ. ನಾಟ್ಯ ಮಾಡುತ್ತೀಯಾ ಈ ಕಾರಿಡಾರ್ನಲ್ಲಿ? ಅವನು ಉತ್ತರಿಸಿ ಹೇಳಿದನು. ನಾನು ಹೇಗೆ ಕೇಳಿದೆ ಅಷ್ಟೇ. ನಿಜಕ್ಕೂ ಇಲ್ಲಿ ಆಹಾರ ತುಂಬ ಚೆನ್ನಾಗಿದೆ, ಹಾಗಾಗಿ ಒಟ್ಟಿಗೆ ತಿನ್ನೋಣ. ನಾನು ಒಬ್ಬಳೇ ಇದ್ದೇನೆ, ನೀವು ಸಿಕ್ಕಿರಿ, ಕಂಪನಿ ಕೊಡಬಹುದು ನಿಮಗೆ. ಇಲ್ಲ, ನೀನೇನು ನನ್ನ ಹೆಂಡತಿಯಲ್ಲ ನನಗೆ ಕಂಪನಿ ಕೊಡಲು. ಇಷ್ಟೇ ಹೇಳಿ ದೀಪಕ್ ಗೌಡ ಹೋಗತೊಡಗಿದನು. ಮುಂದೆ ಹೋದ ತಕ್ಷಣ ಹಿಂದಿನಿಂದ ದಪ್ಪ ಎಂಬ ಶಬ್ದ ಕೇಳಿಸಿತು. ಅವನು ವಾಪಸ್ ತಿರುಗಿದನು. ರೀಮಾ ಪೂರ್ತಿಯಾಗಿ ನೆಲದ ಮೇಲೆ ಬಿದ್ದಿದ್ದಳು. ನನ್ನ ಸೊಂಟ ತುಂಬ ನೋವಾಗುತ್ತಿದೆ. ಪ್ಲೀಸ್ ಹೆಲ್ಪ್ ಮೀ ಸರ್, ದೀಪಕ್ ಗೌಡ ದೀರ್ಘವಾಗಿ ನಿಟ್ಟುಸಿರುಬಿಟ್ಟು ಹೇಳಿದನು. ಇರು, ನಾನು ಈಗಲೇ ರಿಸೆಪ್ಷನ್ಗೆ ಫೋನ್ ಮಾಡುತ್ತೇನೆ. ಅವರು ಯಾರನ್ನಾದರೂ ಕಳುಹಿಸುತ್ತಾರೆ. ಎಷ್ಟು ಕಠೋರ ಈ ಮನುಷ್ಯ. ಇವನು ಇಷ್ಟು ಹ್ಯಾಂಡ್ಸಮ್ ಆಗಿಲ್ಲದಿದ್ದರೆ ಎಂದಿಗೂ ಇವನ ಹಿಂದೆ ಬೀಳುತ್ತಿರಲಿಲ್ಲ. ಇವನ ದೆಸೆಯಿಂದ ಇದೆಲ್ಲ ಮಾಡಬೇಕಾಗುತ್ತಿದೆ. ರೀಮಾ ಯೋಚಿಸತೊಡಗಿದಳು. ನಂತರ ತುಂಬ ನೋವಿನ ಧ್ವನಿಯಲ್ಲಿ ಹೇಳಿದಳು. ಪ್ಲೀಸ್ ಸರ್, ಇದ್ದೋ 2 ಹೆಜ್ಜೆ ಬಿಟ್ಟರೆ ನನ್ನ ರೂಮ್ ಇದೆ. ಪ್ಲೀಸ್ ಅಲ್ಲಿಯವರೆಗೂ ನನ್ನನ್ನು ಬಿಟ್ಟು ಬಿಡಿ. ಯಾರಾದರೂ ಬರಲು ತಡವಾಗಬಹುದು. ಪ್ಲೀಸ್ ಸರ್, ತುಂಬ ನೋವಾಗುತ್ತಿದೆ. ದೀಪಕ್ ಗೌಡ ತನ್ನ 2 ಬೆರಳುಗಳಿಂದ ತನ್ನ ಹಣೆಯನ್ನು ಸವರಿದನು. ಹೆಜ್ಜೆ ಮುಂದೆ ಇಡುತ್ತಿದ್ದಂತೆಯೇ ಹಿಂದಿನಿಂದ ಧ್ವನಿ ಕೇಳಿಸಿತು. ತನ್ನ ಪರಿಚಿತ ಶೈಲಿಯಲ್ಲಿ ಶ್ರೀರಾಧಾ ಅವನನ್ನು ಕರೆದಳು. ಬೇಗನೆ ಬಂದು ದೀಪಕ್ ಗೌಡನ ಬಳಿ ನಿಂತಳು. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ದೀಪಕ್ ಗೌಡ ಅವಳ ಮಾತನ್ನು ಪೂರ್ತಿಗೊಳಿಸುತ್ತಾ ಉತ್ತರಿಸಿದನು. ಬೆಳಗಿನಿಂದ ನನ್ನ ಮಾತು ಪೂರ್ತಿ ಕೇಳಿಸಿಕೊಂಡಿದ್ದರೆ ಗೊತ್ತಾಗಿರುತ್ತಿತ್ತು ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು. ಅರೆ, ಅದು ಹಾಗಾಯ್ತಾ? ನನ್ನ ಮೊಬೈಲ್ ಕೆಳಗೆ ಬಿದ್ದು ಬಿಡ್ತು. ತಮ್ಮ ಮಾತು ಹೇಳುತ್ತಾ ಅವಳು ಕೆಳಗೆ ನೋಡಿದಳು. ಇವಳಿಗೆ ಏನಾಯಿತು? ಇವಳು ಬಿದ್ದಿದ್ದಾಳೆ. ದೀಪಕ್ ಗೌಡ ಮೊಬೈಲ್ ನೋಡುತ್ತಾ ಹೇಳಿದನು. ಹೌದಾ ಪಾಪ, ಸಹಾಯ ಕೇಳುತ್ತಿರಬೇಕು ಬಡಪಾಯಿ. ಶ್ರೀರಾಧಾ ರೀಮಾಳ ಕಡೆ ಓರೆಗಣ್ಣಿನಿಂದ ನೋಡುತ್ತಾ ಹೇಳಿದಳು. ದೀಪಕ್ ಗೌಡ, ಸರ್ ಪ್ಲೀಸ್ ನನ್ನನ್ನು ರೂಮಿನವರೆಗೆ ತಲುಪಿಸಿಬಿಡಿ. ಅವಳು ಫ್ಲಾನ್ ಬ್ರೇಪ್ ಆಗುವುದನ್ನು ನೋಡಿ ಗಾಬರಿಯಿಂದ ಇಷ್ಟೇ ಹೇಳಲು ಸಾಧ್ಯವಾಯಿತು. ನಾನು ತಲುಪಿಸುತ್ತೇನೆ ನಿಮಗೆ ರೀಮಾ. ಶ್ರೀರಾಧಾ ಮುಂದೆ ಬಂದು ಅವಳು ಏನಾದರೂ ಹೇಳುವ ಮುನ್ನವೇ ಅವಳಿಗೆ ಆಸರೆ ನೀಡಿದಳು. ದೀಪಕ್ ಗೌಡ ಅವಳನ್ನು ಕರೆದನು. ನೀನು ಇದೆಲ್ಲವನ್ನು ಮುಗಿಸಿಕೊಂಡು ಆಮೇಲೆ ನನಗೆ ಮನೆಯಲ್ಲಿ ಸಿಗು. ನನ್ನ ಯಾರ ಜೊತೆ ಮೀಟಿಂಗ್ ಇತ್ತೋ ಅವರು ಬಂದಿದ್ದಾರೆ. ಹೌದು, ನೀವು ಹೋಗಿ, ನಾನು ಎಲ್ಲವನ್ನ ಚೆನ್ನಾಗಿ ನಿಭಾಯಿಸುತ್ತೇನೆ. ಅವಳು ರೀಮಾ ಕಡೆ ಹಲ್ಲು ಕಡಿಯುತ್ತಾ ಹೇಳಿದಳು.
ದೀಪಕ್ ಗೌಡ ಹೋದ ನಂತರ ಶ್ರೀರಾಧ ರೀಮಾಳನ್ನ ರೂಮ್ಗಳಿಗೆ ಕರೆತಂದು ಜಾಗರೂಕತೆಯಿಂದ ಜೋರಾಗಿ ಬಿಟ್ಟಳು. ಅದರ ಮೇಲೆ ರೀಮಾ ಬೀಳುವುದರಿಂದ ತಪ್ಪಿಸಿಕೊಳ್ಳಲು ಸಂಭಾಳಿಸಿಕೊಂಡು ಪೂರ್ತಿ ನೆಟ್ಟಗೆ ನಿಂತಳು. ಗೊತ್ತಿತ್ತು ನನಗೆ ನೀನು ನಾಟಕ ಮಾಡುತ್ತಿದ್ದೀಯಾ ಎಂದು ಶ್ರೀರಾಧ ಕಣ್ಣು ಕೆಂಪು ಮಾಡುತ್ತಾ ಹೇಳಿದಳು. ಆದರೆ ಇಷ್ಟು ಚೆನ್ನಾಗಿ ನೆನಪಿಟ್ಟುಕೋ ರೀಮಾ, ನನ್ನ ಪ್ರೀತಿ ನನ್ನ ಪತಿಗಾಗಿ ಎಷ್ಟಿದೆ ಎಂದರೆ ಅವರಿಗಾಗಿ ನಾನು ಯಾರ ಜೊತೆನೂ ಹೋರಾಡಬಲ್ಲೆ. ಏನು ಮಾಡಲು ಹೊರಟಿದ್ದೆ ನೀನು ನಿಜ ಹೇಳು. ನಾನೇನೂ ಇಲ್ಲ, ನಾನೇನು ಮಾಡುತ್ತೇನೆ. ರೀಮಾ ಅವಳ ರೌದ್ರ ರೂಪವನ್ನು ನೋಡಿ ಹೆದರಿದಳು. ಮಾಡಲು ಬೇಡ, ನನ್ನ ಪತಿಯಿಂದ ದೂರ ಇರು, ಅರ್ಥವಾಯಿತೆ ನಿನಗೆ? ಅವರು ಕೇವಲ ನನ್ನವರು. ಮತ್ತು ಇನ್ನೊಂದು ಮಾತು ಗಮನದಟ್ಟು ಕೇಳು, ಯಾರಿಗೂ ಇಷ್ಟೊಂದು ತೊಂದರೆ ಅವರಿಗೆ ಕೊಡಲು ನಾನು ಬಿಡುವುದಿಲ್ಲ, ಅರ್ಥವಾಗಿದೆ ನಿನಗೆ? ಹೌದು. ರೀಮಾ ತಲೆಯಾಡಿದಳು ಮತ್ತು ತಕ್ಷಣ ಪರ್ಸ್ ಎತ್ತಿಕೊಂಡು ರೂಮಿನಿಂದ ಹೊರಗೆ ಹೋದಳು. ಶ್ರೀರಾಧ ಕಣ್ಣು ಮುಚ್ಚಿ ತನ್ನನ್ನು ತಾನು ನಾರ್ಮಲ್ ಮಾಡಿಕೊಂಡಳು ಮತ್ತು ದೀಪಕ್ಗೆ ಮೆಸೇಜ್ ಮಾಡಿ ಎಲ್ಲರ ಬಳಿ ಹೋದಳು. ಅತ್ತಿಗೆ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೊತಾ ಇದ್ದೀರಾ? ಸ್ನೇಹ ನೀಲಾಳನ್ನ ನೋಡುತ್ತಾ ಹೇಳಿದಳು. ಅವಳು ರೀಮಾ ಶ್ರೀರಾಧಾಳ ರೂಪವನ್ನು ವರ್ಣಿಸಿದಾಗಿನಿಂದ ಟೆನ್ಷನ್ನಲ್ಲಿ ಇತ್ತ ಅತ್ತ ಅಡ್ಡಾಡುತ್ತಿದ್ದಳು. ಕೇಳಿಸಲಿಲ್ಲವೇ ಸ್ನೇಹ ನಿನಗೆ? ಶ್ರೀರಾಧಳನ್ನು ಮುರಿಯುವುದು ಅಷ್ಟೊಂದು ಸುಲಭವಲ್ಲ. ದೀಪಕ್ ತನ್ನ ಕೋಪದಲ್ಲಿ ಯಾವ ಮಾತನ್ನು ನಿರ್ಲಕ್ಷಿಸುತ್ತಾನೋ ಶ್ರೀರಾಧ ಅವುಗಳ ಮೇಲೆಯೇ ವಾರ್ ಮಾಡುತ್ತಿದ್ದಾಳೆ. ಏನಾದರೂ ಯೋಚಿಸಲೇಬೇಕು. ಅತ್ತಿಗೆ, ಟೆನ್ಷನ್ ತಗೋಬೇಡ. ಈ ಬಾರಿ ವಾರ್ ಶ್ರೀರಾಧಳ ಮೇಲಲ್ಲ, ದೀಪಕ್ನ ಮೇಲೆ ಆಗುತ್ತದೆ. ಬಸ್ ಸಮಯ ಬರಲಿ ಅಷ್ಟೇ. ನೀಲಾ ಸ್ನೇಹಾಳ ಕಡೆ ಗೊಂದಲದಿಂದ ನೋಡತೊಡಗಿದಳು. ಅವರೆಲ್ಲರಿಗೂ ಸುತ್ತಾಡಿ ಬರಲು ತುಂಬ ತಡವಾಗಿತ್ತು. ಎಲ್ಲರೂ ಸುಸ್ತಾಗಿ ತಮ್ಮ ತಮ್ಮ ಕೋಣೆಗೆ ಹೋದರು. ನೀಲು ಮತ್ತು ಆದರ್ಶ್ ಅವರಿಗೆ ಜಗಳವಾಡುತ್ತಿದ್ದರು. ಎಲ್ಲಿಯವರೆಗೆಂದರೆ ಇಬ್ಬರು ತಮ್ಮ ಕೋಣೆಯ ಬಾಗಿಲನ್ನು ಒಬ್ಬರ ಮುಖಕ್ಕೆ ಮತ್ತೊಬ್ಬರು ಜೋರಾಗಿ ಮುಚ್ಚುವವರೆಗೂ. ಶ್ರೀರಾಧ ಕೋಣೆಗೆ ಬಂದಳು. ದೀಪಕ್ ಕೋಣೆಗೆ ಬಂದು ಹಾಗೆಯೇ ಮಲಗಿದ್ದನು. ಅವಳು ಅವನ ತಲೆಯನ್ನು ನೆಟ್ಟಗೆ ಮಾಡಿದಳು. ತಲೆದಿಂಬು ಇಟ್ಟು AC ತಾಪನ್ನು ಸೆಟ್ ಮಾಡಿದಳು. ನಂತರ ಅವನ ತಲೆಗೆ ಹತ್ತಿರ ಕುಳಿತು ಪ್ರೀತಿಯಿಂದ ಅವನ ಕೂದಲನ್ನು ಸರಿ ಮಾಡಿದಳು. ನಂತರ ಇಂದಿನ ಬಗ್ಗೆ ಯೋಚಿಸತೊಡಗಿದ್ದಳು. ಯೋಚಿಸುತ್ತಾ ರೀಮಾಳ ಮೇಲೆ ಮತ್ತೊಮ್ಮೆ ಕೋಪ ಬಂದಿತ್ತು. ಒಳ್ಳೆಯದೇ ಆಯಿತು, ಅವಳು ಸಮಯಕ್ಕೆ ಸರಿಯಾಗಿ ತಲುಪಿದಳು. ಆದರೂ ಅವಳ ಪ್ರೀತಿಯಲ್ಲಿ ಸಂಶಯಕ್ಕೆ ಯಾವುದೇ ಅವಕಾಶವಿರಲಿಲ್ಲ. ಏಕೆಂದರೆ ಎದುರಿಗಿರುವವರು ಸಾಕ್ಷಿ ಕೊಟ್ಟಾಗಷ್ಟೇ ನಂಬಬೇಕು ಎಂದೇನೂ ಇಲ್ಲವಲ್ಲ. ಕೆಲವೊಮ್ಮೆ ನಾವು ಅವರ ಒಳಗಣ್ಣಿನಿಂದ ಇಣುಕಿ ನೋಡಿಬಿಡುತ್ತೇವೆ. ಅವರು ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ ಎಂದು. ಹಾಗೆಯೇ ತಾನೇ ಶ್ರೀರಾಧಳಿಗೂ ಆಗಿದ್ದು. ಅವಳು ಕೇವಲ ದೀಪಕ್ನನ್ನ ಪ್ರೀತಿಸಲಿಲ್ಲ, ಬದಲಿಗೆ ಅವನನ್ನೇ ಬದುಕುತ್ತಿದ್ದಾಳೆ, ಅವನಲ್ಲಿ ಲೀನವಾಗಿದ್ದಾಳೆ. ಇದೇ ತಾನೇ ಪ್ರೀತಿ ಎಂದರೆ. ಎರಡು ಆತ್ಮಗಳ ಮಿಲನ. ಇದರಲ್ಲಿ ಯಾವುದೇ ಮೂರನೇ ವ್ಯಕ್ತಿಗೆ ಸ್ಥಾನವಿರುವುದಿಲ್ಲ. ಕೇವಲ ಮತ್ತು ಕೇವಲ ಪ್ರೀತಿಯಷ್ಟೇ ಇರುತ್ತದೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಬೆಳಗಿನ 7 ಗಂಟೆಗೆ ಶ್ರೀರಾಧಳ ಕಣ್ಣು ತೆರೆಯಿತು. ದೀಪಕ್ ರಾತ್ರಿಯಲ್ಲಿ ಅವಳ ಹತ್ತಿರ ಬಂದಿದ್ದನು. ಯಾವಾಗಲೂ ಹಾಗೆ. ಅವಳು ಪೂರ್ತಿ ಸೈಡ್ನಲ್ಲಿ ಮತ್ತು ಇಡೀ ಬೆಡ್ ಮೇಲೆ ದೀಪಕ್ ಗೌಡ. ಅವಳು ಅವನನ್ನು ಸರಿಸಿ ಮಾಡಿ ಸ್ನಾನ ಮುಗಿಸಿ ಕೆಳಗೆ ಹೋದಳು. ಇನ್ನೂ ಯಾರೂ ಎದ್ದಿರಲಿಲ್ಲ. ರಾತ್ರಿ ಎಲ್ಲರೂ ತಡವಾಗಿ ಮಲಗಿದ್ದರಿಂದ ಇನ್ನೂ ಮಲಗಿದ್ದರು. ಪಾರ್ವತಮ್ಮನವರಷ್ಟೇ ಹಾಲ್ನಲ್ಲಿದ್ದರು. ಶ್ರೀರಾಧ ಅವರ ಬಳಿ ಕುಳಿತಳು. ಒಳ್ಳೆಯದಾಯಿತು ಶ್ರೀ, ಬಂದೆ ಮಗಳೇ. ಸ್ವಲ್ಪ ಮಾತನಾಡಬೇಕಿತ್ತು ನಿನ್ನ ಜೊತೆ. ಹೌದಾ ದೊಡ್ಡಮ್ಮ, ಹೇಳಿ. ನನ್ನ ಮದುವೆಯಾಗಿನಿಂದ ಒಂದು ಬಾರಿಯೂ ನಿನ್ನ ತವರಿಗೆ ಹೋಗಿಲ್ಲ. ಸಂಪ್ರದಾಯದಂತೆ ಹೋಗಿ ಬರುವುದು ಒಳ್ಳೆಯದು. ಹೋಗಿ ಬಾ. ದೇವರಾಜ್ ಅವರು ಫೋನ್ ಬಂದಿತ್ತು, ನೀನು ನಾಳೆ ಹೊರಡು. ನಾವು ಪಂಡಿತರ ಜೊತೆ ಮಾತನಾಡಿದ್ದೇವೆ. ಆದರೆ ದೊಡ್ಡಮ್ಮ, ಇವರು ಪಂಡಿತರು ವಾಪಸ್ ಬರುವ ಮುಹೂರ್ತವನ್ನು ನಾಡಿದ್ದು ಸಂಜೆ ತೆಗೆದಿದ್ದಾರೆ. ನಾವು ದೀಪಕ್ ಗೌಡನಿಗೆ ಹೇಳುತ್ತೇವೆ, ಅವನು ನಿನ್ನನ್ನು ಕರೆತರಲು ತಲುಪುತ್ತಾನೆ. ನಾವು ಪರಮ್ನನ್ನ ಕರೆಸಿದ್ದೇವೆ. ನೀನು ದೀಪಕ್ ಗೌಡನಿಗೆ ಹೇಳಿ ಸಿದ್ಧತೆ ಮಾಡಿಕೊ. ಅವಳ ಮನದ ಮಾತನ್ನ ಅರಿತು ಅವರು ತಕ್ಷಣ ಹೇಳಿದರು. ಶ್ರೀರಾಧ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮೇಲೆ ಬಂದಳು. ದೀಪಕ್ ಇನ್ನೂ ಮಲಗಿದ್ದನು. ಎಂತಹ ವಿಪರ್ಯಾಸ! ಯಾವ ಮನೆಯಲ್ಲಿ ಅವಳು ಇಷ್ಟು ವರ್ಷ ಕಳೆದಳು. ಇಂದು ಅಲ್ಲಿಗೆ ಹೋಗಲು ಅವಳ ಮನಸ್ಸು ಹಿಂಜರಿಯುತ್ತಿತ್ತು. ಅಪರಾಧ ಪ್ರಜ್ಞೆಯಿಂದ ಅವಳು ತುಂಬಿ ಹೋದಳು. ಇದೇ ತಾನೇ ಹೆಣ್ಣಿನ ಜೀವನ ಮತ್ತು ವಿವಾಹದ ಸಾರ. ಇದರಲ್ಲಿ ಹೆಣ್ಣು ಮತ್ತು ಗಂಡು ಒಬ್ಬರನ್ನೊಬ್ಬರು ಆತ್ಮದ ಅಂಗವಾಗಿಸಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಭಗವಾನ್ ಶಿವನು ಅರ್ಧನಾರೀಶ್ವರನ ರೂಪ ತಾಳಿದ್ದನು ಮತ್ತು ಹೆಣ್ಣು ವಾಮಾಂಗಿ ಎನಿಸಿಕೊಂಡಳು. ಅವಳು ಆ ಆಳವಾದ ಯೋಚನೆಯಲ್ಲಿದ್ದಾಗ ತಪಸ್ಸಿಗೆ ಹೋಗಿದ್ದೀಯಾ ಏನಾದರೂ? ದೀಪಕ್ ಎದ್ದಿದ್ದನು ಮತ್ತು ಬೆಡ್ ಮೇಲೆ ಕುಳಿತು ಹೇಳಿದನು. ಅದರ ಮೇಲೆ ಶ್ರೀರಾಧ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡಿದಳು. ನಂತರ ಹೇಳಿದಳು, ನೀವು ಈ ಹೊಸ ಹೊಸ ಯೋಚನೆಗಳನ್ನು ನನಗಾಗಿ ಎಲ್ಲಿಂದ ತರುತ್ತೀರಾ? ನಿನ್ನನ್ನು ನೋಡಿಯೇ ಬಂದು ಬಿಡುತ್ತದೆ. ತನ್ನಷ್ಟಕ್ಕೆ ತಾನೇ. ಅವನು ತಕ್ಷಣ ಹೇಳಿದನು, ಕೇಳಿ,
ನಾವು ಅವನನ್ನು ಟೀ ಶರ್ಟ್ ತೆಗೆಯುತ್ತಾ ಹೇಳಿದಳು. ನಾಳೆ ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ. ದೀಪಕ್ ಗೌಡ ಕೈಗಳು ಎಲ್ಲಿದ್ದವು ಅಲ್ಲೇ ನಿಂತು ಹೋದವು. ಹೌದಾ? ಸಾಕಷ್ಟು ಸಮಯದ ನಂತರ ಅವನು ಹೇಳಿದನು. ನಂತರ ಸೋಫಾದ ಮೇಲಿದ್ದ ಫೈಲ್ಗಳನ್ನು ಎತ್ತಿಕೊಳ್ಳುತ್ತಾ ಹೇಳಿದನು. ಹಾಗಾದರೆ ಇಂದಿನ ಉಪಹಾರವನ್ನು ನಾನೇ ಮಾಡಿಕೊಡುತ್ತೀಯಾ? ಅಥವಾ ಅದು? ಅವನು ಹೇಳಲು ಬೇರೇನೋ ಬಯಸಿದ್ದನು, ಆದರೆ ಹೇಳಲು ಸಾಧ್ಯವಾಗಲಿಲ್ಲ. ಹೌದು ಹೌದು, ಆದರೆ ನನಗೆ ಇನ್ನೊಂದು ಕೇಳಬೇಕಿತ್ತು. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಕೇಳಬೇಕೇ? ಇವಳಿಗೆ ಅವನ ಮನದಲ್ಲಿ ಅಂದುಕೊಂಡನು. ನಂತರ ತಿರುಗಿ ಅವಳ ಕಡೆ ನೋಡಿ ಹೇಳಿದನು. ಏನು? ನಾಡಿದ್ದು ನೀವು ನನ್ನನ್ನು ಕರೆತರಲು ಬರಬೇಕಲ್ಲವೇ? ಬರ್ತೀರಾ? ದೀಪಕ್ನ ಮನದಲ್ಲಿ ಇದನ್ನು ಕೇಳಿ ಹಕ್ಕಿಗಳು ಹಾರತೊಡಗಿದ್ದವು. ಆದರೆ ಈ ಮಾತನ್ನು ತೋರಿಸಿಕೊಂಡರೆ ಅವನು ದೀಪಕ್ ಗೌಡ ಎಲ್ಲಾದಾನು. ಅವನು ನಾರ್ಮಲ್ ಆಗಿ ನಟಿಸುತ್ತಾ ಕೇಳಿದನು. ಎಷ್ಟು ಗಂಟೆಗೆ ಬರಲಿ? ಶ್ರೀರಾಧ ಮುಖ ಅರಳಿತು. ನೀವು ಬರುತ್ತೀರಲ್ಲವೇ ನನ್ನನ್ನು ಕರೆತರಲು? ಹಾಗಾದರೆ ನಾನು ಸಮಯ ಯಾವುದಕ್ಕೆ ಕೇಳುತ್ತಿದ್ದೇನೆ? ನೀವು ಕೆಲಸ ಮುಗಿಸಿಕೊಂಡು ಸಂಜೆಷ್ಟರಲ್ಲಿ ಬನ್ನಿ. ನಾನು ಮಾರನೇ ದಿನ ನಿಮ್ಮ ಜೊತೆ ವಾಪಸ್ ಬರುತ್ತೇನೆ. ಸರಿ ಎನ್ನುತ್ತಾ ದೀಪಕ್ ಬಾತ್ರೂಮ್ ಕಡೆಯೇ ಹೋದನು. ಶ್ರೀರಾಧ ಇಷ್ಟು ಬೇಗ ವಾಪಸ್ ಬರುವ ಮಾತನ್ನು ಕೇಳಿ ಅವನ ಮುಗುಳ್ನಕ್ಕನು. ಅವಳು ಪಾರ್ವತಮ್ಮನವರಿಗೆ ಈ ಮಾತನ್ನು ತಿಳಿಸಿದಳು. ಆಗ ನೀಲಾ ಈ ಮಾತನ್ನು ಕೇಳಿದಳು. ಅವಳ ಮನದಲ್ಲಿ ಸ್ನೇಹಾಳ ಮಾತು ಓಡತೊಡಗಿತ್ತು. ಅವಳು ಕೋಣೆಗೆ ಬಂದು ಸ್ನೇಹಾಳ ಜೊತೆ ಮಾತನಾಡತೊಡಗಿದಳು. ನಾವು ಅದನ್ನೇ ಮಾಡುತ್ತೇವೆ ಅತ್ತಿಗೆ. ಯಾವುದು ದೊಡ್ಡವರ ಜೊತೆ ಮಾಡಿದ್ದೆವೋ, ಎಷ್ಟು ಶ್ರೀರಾಧಳಿಗೆ ಪ್ರೀತಿ ಇದೆಯೋ ದೀಪಕ್ ಗೌಡನ ಮೇಲೆ ಅದೇ ಪ್ರೀತಿಯ ಮೋಹದ ಅಸ್ತ್ರವನ್ನು ನಾವು ಬಳಸುತ್ತೇವೆ. ಇದರಿಂದ ಈಗ ದೀಪಕ್ ಗೌಡ ಸ್ವಂತ ಶ್ರೀರಾಧಳಿಂದ ದೂರವಾಗುತ್ತಾನೆ. ಆದರೆ ಅವಳು ಮರೆತಿದ್ದಾಳು, ಶ್ರೀರಾಧ ಪ್ರತಿಯೊಂದು ಕಠಿಣ ಪರೀಕ್ಷೆಗೂ ಸಿದ್ಧಳಾಗಿದ್ದಾಳೆ ಎಂದು. ಮಾರನೇ ದಿನ ಬೆಳಗ್ಗೆ ಪರಂ ಬಂದಿದ್ದನು. ಚಹಾ ಚೆನ್ನಾಗಿ ಆಗಿದೆ. ಅವನು ಚಾರುಗೆ ಪ್ರೀತಿಯಿಂದ ಹೇಳಿದನು. ಥ್ಯಾಂಕ್ ಯು. ಚಾರು ಮೆಲ್ಲನೆ ಹೇಳಿದಳು. ಅವರು ಮುಂದೆ ಮಾತನಾಡುತ್ತಿದ್ದಂತೆಯೇ ಹೇಗಿದ್ದೀಯಾ ಪರಂ? ನೀಲಾ ಮತ್ತು ಸ್ನೇಹ ಒಟ್ಟಿಗೆ ಹೇಳಿದರು. ಐ ಆಮ್ ಫೈನ್ ಆಂಟಿ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೇವೆ ಮಗನೇ ಎಂದು ಇಬ್ಬರು ಅಲ್ಲೇ ಕುಳಿತರು. ಇಂತಹ ಒಳ್ಳೆಯ ಅವಕಾಶವನ್ನು ಅವರು ಕೈಯಿಂದ ಹೇಗೆ ತಾನೇ ಹೋಗಲು ಬಿಡುತ್ತಾರೆ? ಅದಕ್ಕಾಗಿಯೇ ಸ್ನೇಹ ದಾಳ ಉರುಳಿಸಿದಳು. ಮತ್ತೆ ಹೇಳು ಮಗನೇ, ಈಗಂತೂ ಶ್ರೀರಾಧಾಳ ಸಾಂಗತ್ಯ ಸಿಗುತ್ತಲೇ ಇಲ್ಲ, ಕೊರತೆ ತಾನೇ ಕಾಡುತ್ತಿರಬೇಕು ಅವಳದ್ದು. ಹೌದು, ಅಭ್ಯಾಸವಾಗುತ್ತಿದೆ. ಶ್ರೀರಾಧ ತನ್ನ ಫೀಲ್ಡ್ನಲ್ಲಿ ತುಂಬ ಒಳ್ಳೆಯವಳು, ಅದಕ್ಕೆ ಜಾಸ್ತಿ ಫೀಲ್ ಆಗುತ್ತದೆ. ಪರಂ ಸ್ವಲ್ಪ ಯೋಚಿಸುತ್ತಾ ಹೇಳಿದನು. ಹಾಗಾದರೆ ನೀನು ಅವಳಿಗೆ ಮತ್ತೆ ಜಾಯಿನ್ ಆಗಲು ಹೇಳಲಿಲ್ಲವೇ? ಕೇಳಿದ್ದೇನೆ. ಇಲ್ಲಿ ಯಾವ ಬ್ರಾಂಚ್ ಹಾಕಿದ್ದಾರೋ ಅದರಲ್ಲಿ ಮಾಡಬಹುದಲ್ಲ? ನೀಲಾ ಪೂರ್ತಿ ಪ್ರೊಫೆಷನಲ್ ಶೈಲಿಯಲ್ಲಿ ಹೇಳಿದಳು. ಹೇಳಿದ್ದೆ. ಅವಳು ಇನ್ನೂ ಯೋಚಿಸಿಲ್ಲ. ಯಾಕೋ ಗೊತ್ತಿಲ್ಲ. ಹಾಗೆ ನೋಡಿದರೆ ಪರಂ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ತಮ್ಮ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿದೆ. ಬಸ್ ಶ್ರೀರಾಳದ್ದು ಗೊತ್ತಿಲ್ಲ. ಐ ಮೀನ್ ಇರಬಹುದು. ದೀಪಕ್ ಗೌಡನ ಕಾರಣದಿಂದ ಇದು ದೀಪಕ್ ಗೌಡನಿಗೆ ಇಷ್ಟವಿಲ್ಲದೆ ಇರಬಹುದು ನೋಡು ಪರಂ. ಶ್ರೀರಾಧ ತುಂಬ ಒಳ್ಳೆಯವಳು. ದೀಪಕ್ ಗೌಡನನ್ನು ತುಂಬ ಪ್ರೀತಿಸುತ್ತಾಳೆ. ಇಷ್ಟು ದಿನದಲ್ಲಿ ನಾವೆಲ್ಲರೂ ಈ ಮಾತನ್ನು ತಿಳಿದುಕೊಂಡಿದ್ದೇವೆ. ಶ್ರೀರಾಧಳಲ್ಲಿ ಈ ಮಾತು ತುಂಬ ಒಳ್ಳೆಯದು ಎಂದು ಸ್ನೇಹ ಮುಗುಳ್ನಗುತ್ತಾ ಹೇಳಿದಳು. ಎಲ್ಲೋ ಒಂದು ಕಡೆ ಈ ಮಾತನ್ನು ಪರಂ ಮೇಲೆ ಪರಿಣಾಮ ಬೀರುತ್ತಿದ್ದವು. ಏಕೆಂದರೆ ಶ್ರೀರಾಧಳ ಜೊತೆ ಅವನು ಈ ವಿಷಯದ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದನು. ಆದರೆ ಅವಳು ಯಾವುದೇ ತೃಪ್ತಿಕರ ಉತ್ತರ ನೀಡಿರಲಿಲ್ಲ. ಸ್ನೇಹ ಮತ್ತು ನೀಲಾಳ ಕೆಲಸವಾಗಿತ್ತು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು. ಅಣ್ಣ, ಇದು ನೋಡು, ನಾನು ಕೂಡ ಸಿದ್ಧನಾಗಿದ್ದೇನೆ, ಪ್ರಕೃತಿ ಬರುತ್ತಾ ಹೇಳಿದಳು. ಅದರ ಮೇಲೆ ಪರಂ ತಿರುಗಿ ನೋಡಿ ಹೇಳಿದನು. ತುಂಬ ಬೇಗ? ನೀವು ಬೇರೆ ಅಣ್ಣ. ನಾನು ಅಮ್ಮನಿಗಾಗಿ ಸಂಜೆಯೇ ಕೇಳಿದ್ದೆ ಮತ್ತು ಅಭಿಷೇಕ್ ಗೌಡ ಕೂಡ ಹ್ಞೂ ಅಂದಿದ್ದಾನೆ. ಶ್ರೀರಾಧಳ ಜೊತೆ ನಾನು ಕೂಡ ಹೋಗಿ ಬರುತ್ತೇನೆ. ಪ್ರಕೃತಿ ಮುಂದೆ ಏನಾದರೂ ಹೇಳುವ ಮುನ್ನವೇ ನೀಲಾ ಮಧ್ಯೆ ನುಡಿದಳು. ನಿನಗೆ ಯಾರನ್ನ ಏನು ಕೇಳುವ ಅಗತ್ಯವಿಲ್ಲ ಮಗಳೇ. ಇದು ನಿನ್ನ ಮನೆ. ಏನು ಮಾಡಬೇಕೋ, ಎಲ್ಲಿಗೆ ಹೋಗಬೇಕೋ ಕೇಳದೆಯೇ ನಿರ್ಧಾರ ತೆಗೆದುಕೊಳ್ಳಬಹುದು. ಅವಳು ಈ ಮಾತನ್ನು ಪರಂಗೆ ಕೇಳಿಸುವಂತೆಯೇ ಹೇಳಿದಳು. ಅವಳು ಇಷ್ಟು ಹೇಳುತ್ತಿದ್ದಂತೆಯೇ ಪ್ರಕೃತಿ ಅವಳ ಕತ್ತಿಗೆ ಕೈ ಹಾಕುತ್ತಾ ಹೇಳಿದಳು. ಗೊತ್ತಿದೆ ಅಮ್ಮ, ಹಾಗೆಯೇ ಕೇಳಿದೆ ಅಷ್ಟೇ. ಪಾರ್ವತಮ್ಮನವರು ಪರಂನನ್ನು ಹಾಲ್ನಲ್ಲಿ ಬಿಟ್ಟು ಶ್ರೀರಾಧಳಿಗೆ ಮೊದಲು ಹೇಳಲು ಹೋದರು, ಅವಳು ತನ್ನ ಪ್ಯಾಕಿಂಗ್ ಮಾಡಿಕೊಳ್ಳಲಿ ಎಂದು. ಆಗ ಪರಂನನ್ನು ಅವರು ಊಟದವರೆಗೆ ತಡೆ ಹಿಡಿದಿದ್ದರು. ಕೋಣೆಯಲ್ಲಿ ಶ್ರೀರಾಧ ಪ್ಯಾಕಿಂಗ್ ಮಾಡುತ್ತಿದ್ದಳು. ಅವಳದ್ದೇನೂ ಜಾಸ್ತಿ ಇರಲಿಲ್ಲ, ಹಾಗಾಗಿ ಅವಳು ಮುಗಿಸಿದ್ದಳು. ದೀಪಕ್ ಅಲ್ಲೇ ಕೋಣೆಯಲ್ಲಿ ಸೋಫಾದ ಮೇಲೆ ಕುಳಿತು ಲ್ಯಾಪ್ಟಾಪ್ ಮೇಲೆ ಬೆರಳುಗಳನ್ನು ಆಡಿಸುತ್ತಿದ್ದನು. ಗಮನವೆಲ್ಲ ಅವಳ ಮೇಲೆಯೇ ಇತ್ತು, ಶ್ರೀರಾಧಳ ಮೇಲೆ. ಆದರೆ ಅವನು ಏನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಒಂದು ದಿನದ ದೂರವನ್ನು ಸಹ ಅವನು ಸಹಿಸಲು ಸಾಧ್ಯವಾಗದೆ ಬೇಸರಗೊಳ್ಳುತ್ತಿದ್ದನು. ಅವನ ಕೈಯಲ್ಲಿದ್ದರೆ ಅವನು ಆ ಒಂದು ದಿನವನ್ನು ಕ್ಯಾಲೆಂಡರ್ನಿಂದ ಅಳಿಸಿ ಹಾಕುತ್ತಿದ್ದನು. ಆದರೆ ಸದ್ಯಕ್ಕೆ ಅವನು ಅವಳನ್ನು ದಿಟ್ಟಿಸುತ್ತಲೇ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದನು. ಕೇಳಿ? ಶ್ರೀರಾಧ ಒಂದು ಬಾರಿ ಕರೆದಾಗ ಅವನು ಉತ್ತರಿಸದಿದ್ದಾಗ ಅವಳು ಮತ್ತೊಮ್ಮೆ ಕರೆದಳು. ಕೇಳಿ? ಯಾಕೆ ಕೇಳಿಸಿಕೊಳ್ಳುತ್ತಿಲ್ಲ ನೀವು? ನಿನ್ನ ಹಾಗೆ ಅಂದುಕೊಂಡಿದ್ದೀಯಾ? ನನ್ನನ್ನು ಮುಂದೆ ಮಾತನಾಡುತ್ತೀಯಾ ಅಥವಾ ಬರೀ ಕೇಳಿ ಅಂತಲೇ ಹೇಳುತ್ತಿರುತ್ತೀಯಾ ನನಗೆ? ಅವನು ಮೊದಲೇ ಉರಿದು ಕೂತಿದ್ದನು. ಸಿಟ್ಟಿನಿಂದಲೇ ಹೇಳಿದನು. ಇಂದಿನ ಭಾಗ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.
ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.